ನಿಮ್ಮ ಹತ್ರ ಸಿಕ್ಕುತ್ತಾ ಅಂತ ಎನ್ಕ್ವೈರಿ ಬಂತು. ಆ ಎನ್ಕ್ವೈರಿ ಬರೋವಾಗ ಮಾತ್ರ ಇದನ್ನ ಬಂದು ನಾವು ಆವಾಗೆಲ್ಲನೇ LKG ಗಿರಲ್ಲಿ. ಆವಾಗ ಗುಜರಾತಲ್ಲಿ ನಮ್ಗೆ ಸಾಕಷ್ಟು ಜನ ಪ್ರಿಯಂತರು ಇದ್ರು. ಅವ್ರ ಮುಖಾಂತರ ಗಿರ್ ಬಗ್ಗೆ ಗೊತ್ತು ಮಾಡಿಕೊಂಡು ಭಾವನಗರ್, ಮೋರ್ಬಿ, ಗಿರ್ ಫಾರೆಸ್ಟ್ ಈ ಕಡೆ ಎಲ್ಲ ಹೋಗಿ ಒಂದು 30 ದಿನ ಟ್ರಾವೆಲ್ ಮಾಡಿ ಆ ಕಡೆ ಬಂದ್ಬಿಟ್ಟು ಇದನ್ನ ಬಗ್ಗೆ ಎಲ್ಲ ಗೊತ್ತು ಮಾಡಿಕೊಂಡು ಆಮೇಲೆ ತರೋಕೆ ತುಂಬ ಕಷ್ಟ ಆಯ್ತು. ಗ್ರಾಮಾಂತರದಲ್ಲಿ ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಈಗ 25 years ಅಲ್ಲಿ ಬಂದ್ಬಿಟ್ಟು ಆಲ್ ಅನಿಮಲ್ಸ್ ಯೂನಿವರ್ಸಿಟಿ ಇದೆ. ರ್ಯಾಬಿಟ್ ಇದೆ, ಗಿನಿಪಿಗ್ ಇದೆ, ನಾಟಿ ಕೋಳಿ ಇದೆ, ಮೇಕೆ ಇದೆ, ಕುರಿ ಇದೆ, ದನಗಳಿದೆ, ಗಾಬರ್ವಾಡಿ ಇದೆ, ಮುರ್ರಾ ಇದೆ, ಎಮ್ಮೆಗಳಿದೆ. ಆಮೇಲೆ ನಮ್ಮದು ಹಳ್ಳಿಕರ್ ಬ್ರೀಡ್ ಇದೆ, ಪುಂಗನೂರು ಇದೆ, ಮತ್ತು ಹೊಂಗೋಲ್ ಇದೆ. 21 ಬ್ರೀಡ್ಸ್ ನನ್ನ ಹತ್ರ ಏನೇ ಕೇಳಿದ್ರೆ ನಾನು ಕೊಡಕ್ಕೆ ರೆಡಿ ಇದ್ದೀನಿ. 21 ಬ್ರೀಡ್ಗಳು. 21 ಬ್ರೀಡ್ ಕೇಳೋವ್ರಿಗೆ ಕೊಡ್ತೀನಿ ತಪ್ಪ. ಐ ವಿಟಮಿನ್ಸು A to ಮಿಲ್ಕ್ ರಿಲೇಟೆಡ್ ಅಲ್ಲಿ ಬಂದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದು ಬಂದು ಗಿರಸ್. ಇದನ್ನ ನಾವು 1.5 year ಸರ್ವಿಸ್ ಮಾಡಿ ಅದರಿಂದ ಬಂದು ನೆಗೆಟಿವ್ ಏನು ಪಾಸಿಟಿವ್ ಅಂತ ತಿಳ್ಕೊಂಡು ಆಮೇಲೆ ಜನರಿಗೆ ನಾವು ಮಾರಾಟ ಮಾಡಕ್ಕೆ ಕೊಟ್ಟು ಈಗ ಸೌತ್ ಜೂನ್ ಅಲ್ಲಿ ಒಂದು 5 ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು 1.5 ಲಕ್ಷ ಹಸು ಮೇಲೆ ಕೊಟ್ಟಿದ್ದೀವಿ. ಕೊಟ್ಟಿದ್ದ ಜಾಗದಲ್ಲಿ ಬಂದ್ಬಿಟ್ಟು 80% ಗುಡ್ ರಿಸಲ್ಟ್. 20% ಏನಂದ್ರೆ ಅವ್ರ ಜ್ಞಾನ ಇಲ್ದಿರಾ ಯಾರೋ ಲೇಬರ್ ಮೇಲೆ ಡಿಪೆಂಡ್ ಆಗಿ ಅದು ಬರಲ್ಲ ಇದು ಬರಲ್ಲ ತಲೆ ಕಟ್ಕೊಂಡು ಜನರಿಗೆಲ್ಲ ಬಂದ್ಬಿಟ್ಟು ಫಸ್ಟ್ ದಯವಿಟ್ಟು ನಮ್ಮ ರೈತ ಬಾಂಧವರುಗಳನ್ನ ಅರವಿಂದ್ ಗೋಶಾಲ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಬನ್ನಿ, ಈ ಅರವಿಂದ್ ಗೋಶಾಲದಲ್ಲಿ ಬಂದ್ಬಿಟ್ಟು ಒಂದಿನ ಎಲ್ಲ 1 ವಾರ ಬೇಕಾದ್ರೆ ಇದ್ದು ಫಸ್ಟ್ ಅದ್ರ ಬಗ್ಗೆ ಟ್ರೈನಿಂಗ್ ಮಾಡ್ಕೊಳ್ಳಿ. ಉಚಿತವಾಗಿ ಕೊಡ್ತೀವಿ. ನಾವ್ ಇಲ್ಲಿದೀವಪ್ಪ ಊಟಕ್ಕೆ ಏನ್ ಮಾಡೋದು, ಮಲ್ಕೊಳಕ್ ಏನ್ ಮಾಡೋದು ಅಂದ್ರೆ ಎಲ್ಲ ಫ್ರೀಯಾಗಿ ನಾನು ಟ್ರಸ್ಟ್ ಮುಖಾಂತರ ಕೊಡ್ತೀನಿ. ನಾವು ಯಾರೇ ಆಗ್ಲಿ ನಾಲೆಡ್ಜ್ ತಕೊಳ್ಳಿ. ಫಸ್ಟ್ ABCD ಗೊತ್ತು ಮಾಡ್ಕೊಂಡು ಬೇಕಾದ್ರೆ LKG ಓದ್ಲೇಬೇಕು. ಆವಾಗನೇ 10th ಸ್ಟ್ಯಾಂಡರ್ಡ್ ಪೋಯಂ ಬರೆಯಕ್ಕಾಗುತ್ತೆ. ಒಬ್ರು ಡಿಗ್ರಿ ಮಾಡಿದ್ರೆ ನಾನು ಒಂದು 50,000 ಸಂಬಳ ಮಾಡ್ತೀನಿ. ತಿಂಗಳಿನಲ್ಲಿ ಬಂದು ನನಗೆ ಒಂದು 2 ಲಕ್ಷ ರೂಪಾಯಿ ರೆಮಿಡಿ ಬರುತ್ತೆ. ಅಂದ್ರೆ ಬ್ರಾಂಡೆಡ್ ಶರ್ಟ್ ಹಾಕೊಳ್ಬೋದು, ಬ್ರಾಂಡೆಡ್ ಜೀನ್ಸ್ ಹಾಕೊಳ್ಬೋದು, ಬ್ರಾಂಡೆಡ್ ಬಂದ್ಬಿಟ್ಟು ಗ್ಲಾಸ್ ಹಾಕೊಳ್ಬೋದು. ನಿನಗೆ ಯಾವ್ದು ಬೇಕಾದ್ರೆ ಫಿಫಿಮಾ ಅಂತ ಬಂದ್ಬಿಟ್ಟು ಸೆಂಟ್ ಹೊಡ್ಕೊಳ್ಬೋದು. ಆದರೆ ನೀವು ತಿನ್ನೋದೆಲ್ಲ ಬಂದ್ಬಿಟ್ಟು ಬ್ರಾಂಡೆಡ್ ಇಲ್ಲ, ಎಲ್ಲ ವಿಷನ ಕಳಿಸ್ತಾ ಇದ್ದಾರೆ ಒಳಗಡೆ. ಅದು ಬಂದು ಒಳ್ಳೆ ಫುಡ್ ಕೊಡಬೇಕು. ಒಳ್ಳೆ ಬೇಕಂದ್ರೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಗೋಮಾತಾನೆ. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆಲ್ಲ ಇವತ್ತು ಸ್ವಾಗತ. ನೋಡ್ಬೋದು ಅಂದ್ರೆ ಗೋಆಶ್ರಮ ಅಂತಾನೆ ಹೇಳ್ಬೋದು. ಈ ಗೋಆಶ್ರಮದಲ್ಲಿ ಗಿರ್ ವೆರೈಟಿಯಿಂದ ತಗೊಂಡು ಸುಮಾರು ವೆರೈಟಿಗಳಿದೆ ಇದರಲ್ಲಿ. ಅಂದ್ರೆ ಗುಜರಾತ್ ಇಂದ ನಿಮ್ಗೆ ಗೊತ್ತಿರ್ಬೋದು, ಗುಜರಾತ್ ಇಂದ ಇಂಪೋರ್ಟ್ ಮಾಡಿಸ್ಕೊಂಡಿರ್ತಕ್ಕಂಥ ಇದರಲ್ಲಿ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ನಾಟಿ ಹಸುಗಳು ಸಂಬಂಧಪಟ್ಟಂಗೆ ಇವತ್ತೊಂದು ವಿಡಿಯೋ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಗಿರ್ ತಳಿಯ ಹಸುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಹಗ್ಗ ತೆಗೆದ್ಬಿಟ್ಟಿದ್ದಾರೆ, ಬಟ್ ಏನೋ ಮೈ ಮೇಲೆ ಬರ್ತದ ಇಲ್ಲ ಅಂತ ಅನ್ಕೊಳ್ತಾ ಇದ್ರಿ. ಬಟ್ ಅದೇನೋ ಸೈಲೆಂಟ್ ಆಗಿ ಪೇಷನ್ಸ್ ಆಗಿ ನಿಂತ್ಕೊಂಡು ನೋಡ್ತಾ ಇದೆ. ಸೊ ಇದ್ರ ಬಗ್ಗೆ ನಮಗೂ ಅಷ್ಟೊಂದು ಮಾಹಿತಿ ಇಲ್ಲ. ಮೊದಲನೇ ಬಾರಿಗೆ ನಮ್ಮ ಚಾನಲಲ್ಲಿ ಇದರ ಮಾಹಿತಿ ನಿಮಗೆಸ್ಕರ ಕೊಡ್ತಾ ಇದ್ದೀರಿ. ಸೊ ಮಾಹಿತಿನ ಈಗ ಸಾರಿಂದ ತಗೋಣ, ಬನ್ನಿ. ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಊರು, ನಿಮ್ಮ ಪರಿಚಯ ಆಗೋದು. ಓಕೆ. ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತು. ನಮ್ಮ ಹೆಸರು AG ರಾಮಚಂದ್ರ ಅಂತ. ಅರವಿಂದ್ ಗೋಶಾಲ ಇಂಡಿಯಾ ಪ್ರೈವೇಟ್ ಕಂಪನಿ, ಅರವಿಂದ್ ಗೋಶಾಲ ಟ್ರಸ್ಟ್, ಈ ತರ ಬಂದ್ಬಿಟ್ಟು ಕೆಲವೊಂದು ಹೆಸರುಗಳಲ್ಲಿ ಎಲ್ಲ ನಮ್ದು ಗ್ರೂಪ್ ಆಫ್ ಕಂಪನಿ ಒಂದು 10 ಕಂಪನೀಸ್ ಇದೆ. ಅದಕ್ಕೆ ಟೋಟಲ್ MD ನಾನು. ಓಕೆ ಸರ್. ಸುಮಾರು 30 ವರ್ಷದಿಂದ ಈ ಒಂದು ಅನಿಮಲ್ ಹಸ್ಬೆಂಡ್ರಿನಲ್ಲಿ ಕಾರ್ಯಕ್ರಮಗಳಲ್ಲಿ ಮುಂದುವರಿತಾ ಇದ್ದೀವಿ. ಸರ್, ಈಗ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿಯಾದ ಒಂದು ಪಶುಸಂಗೋಪನೆ ಈ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಆ ಥಾಟ್ ಬರೋದಿಲ್ಲ. ಸಾಧಾರಣವಾಗಿ ನೋಡೋದಾದರೆ ಮನೆ ಮಟ್ಟಕ್ಕೆ ಒಂದು ಡೈರಿ ಫಾರ್ಮ್ ಮಟ್ಟಕ್ಕೆ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಈ ಒಂದು ಸಂಸ್ಥೆಗಳನ್ನ ಒಂದು ನಿರ್ಮಾಣ ಮಾಡೋದಾಗಲಿ, ಒಂದು ಗೋ ಸಂರಕ್ಷಣಾ ಇದು ಮಾಡೋದಾಗಲಿ, ಇದೆಲ್ಲ ಬಂದು ನಿಮ್ಗೆ ಯಾವ ರೀತಿ ಬಂತು ಸರ್ ಅಂತ? ನಮ್ಮ ಅರವಿಂದ್ ಗೋಶಾಲ ಬಂದು ಲೊಕೇಟೆಡ್ ಬಂದು ಬ್ಯಾಂಗ್ಳೂರಿಂದ 70 ಕಿಲೋಮೀಟ್ರು, ತಮಿಳ್ನಾಡು ಹೊಸೂರಲ್ಲಿಂದ ಒಂದು 15 ಕಿಲೋಮೀಟ್ರು. ಇಲ್ಲಿ ಅರವಿಂದ್ ಗೋಶಾಲ ಅಂತ GPS ಹಾಕಿದ್ರೆ ಬಂದ್ಬಿಡುತ್ತೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ನಾವು ರೈತರ ಫ್ಯಾಮಿಲಿ. ಆ್ಯಕ್ಚುಲಿ ರೈತರು ಬಂದ್ಬಿಟ್ಟು ರೈತ ಮಗ ಬಂದು ರಾಜ ಆಗ್ತಾನೆ, ಕಲೆಕ್ಟರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ ಅಂತ ಎಲ್ಲರಿಗೂ ತಂದೆ ತಾಯಿಗೆ ಕನಸಿರುತ್ತೆ. ಅದು ರೈತರ ಮಗ ಬಂದ್ಬಿಟ್ಟು ರೈತ ಕುಟುಂಬದಲ್ಲಿ ಹುಟ್ಟಿ ನಮ್ಮ ಕೃಷಿಗೆ ಬಂದ್ಬಿಟ್ಟು ಪ್ರಾಮುಖ್ಯತೆ ಕೊಟ್ಟು ಬದುಕಬೇಕನ್ನೋ ಅವಕಾಶ ಬಂದು ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಈ ಹೊತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಡಿಗ್ರಿ ಮಾಡಿದ್ರೆ ನಾನು ಒಂದು 50,000 ಸಂಬಳ ಮಾಡ್ತೀನಿ. ತಿಂಗಳಿನಲ್ಲಿ ಬಂದು ನನಗೆ ಒಂದು 2 ಲಕ್ಷ ರೂಪಾಯಿ ರೆಮಿಡಿ ಬರುತ್ತೆ. ಅಂದರೆ ಬ್ರಾಂಡೆಡ್ ಶರ್ಟ್ ಹಾಕ್ಕೊಳ್ಬೋದು, ಬ್ರಾಂಡೆಡ್ ಜೀನ್ಸ್ ಹಾಕ್ಕೊಳ್ಬೋದು, ಬ್ರಾಂಡೆಡ್ ಬಂದ್ಬಿಟ್ಟು ಗ್ಲಾಸ್ ಹಾಕ್ಕೊಳ್ಬೋದು. ನಿನಗೆ ಯಾವ್ದು ಬೇಕಾದ್ರೆ ಫಿಫಿಮಾ ಅಂತ ಬಂದ್ಬಿಟ್ಟು ಸೆಂಟ್ ಹೊಡ್ಕೊಳ್ಬೋದು. ಆದರೆ ನೀವು ತಿನ್ನೋದೆಲ್ಲ ಬಂದ್ಬಿಟ್ಟು ಬ್ರಾಂಡೆಡ್ ಇಲ್ಲ, ಎಲ್ಲ ವಿಷನ ಕಳಿಸ್ತಾ ಇದ್ದಾರೆ ಒಳಗಡೆ. ಅದು ಬಂದು ಒಳ್ಳೆ ಫುಡ್ ಕೊಡಬೇಕು. ಒಳ್ಳೆ ಬೇಕಂದ್ರೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಗೋಮಾತಾನೆ
ಫಸ್ಟ್ ಆರೋಗ್ಯ ಕೊಡೋದು. ನಮ್ಮ ಮೊದಲನೇ ಹೆಜ್ಜೆ ಬಂದು ಈಗ ಒಂದು ತಾಯಿ ಹಾಲನ್ನ ನಿಲ್ಸಿದ ಮೇಲೆ ಅದು ಸ್ಟಾರ್ಟ್ ಆಗೋದೇ ನಮ್ಮ ಹಸು ಹಾಲಿನ ಜೀವನ. ಸೊ ಅದರಲ್ಲಿ ನೀವು ಹೇಳ್ತಾ ಇದ್ದೀರಿ. ಆ ತರ ಇರೋವಾಗ ಎಕಡೆ ಹೋದ್ರೂ ಎಲ್ಲಾ ಸಂಸ್ಥೆಗಳು ಕೆಲವೊಂದು ಎಲ್ಲೆಲ್ಲ ಅವ್ರವ್ರಿಗೆ ಗೊತ್ತಿರೋ ಫ್ಯಾಕ್ಟ್ರೀಸು ಕಮರ್ಷಿಯಲ್ ಎಲ್ಲ ಹೋಗ್ತಾ ಇರ್ತಾರೆ. ಆ ಟಾನ್ ಅಂತ 8 ಗಂಟೆಗೆ ಹೋದ್ರೆ ಟಿಫನ್ ಮಾಡಬೇಕು, ಟಾನ್ ಅಂತ ಬೆಳ್ಳು ಹೊಡೆದ್ರೆ 7 ಗಂಟೆಗೆ ಬಂದು ಲಂಚ್ ಮಾಡಬೇಕು, ಮತ್ತೆ 8 ಗಂಟೆಗೆ ಡಿನ್ನರ್ ಮಾಡಬೇಕು, ಮಧ್ಯದಲ್ಲಿ ಟೀ ಕಾಫಿ ಬೇಕು, ಮೊಸರು ಬೇಕು, ಹಾಲು ಬೇಕು, ತುಪ್ಪ ಬೇಕು, ಎಲ್ಲರೂ ಬಂದು ತಿನ್ಲೇಬೇಕು. ಇಡೀ ಪ್ರಪಂಚದಲ್ಲಿ 130 ಕೋಟಿ ಜನ ಇದ್ರೇನು ಹಸು ಎಷ್ಟು ಸಾಕ್ತಾ ಲೆಕ್ಕ ಮಾಡಿದ್ರೆ 5% ಕೂಡ ಇಲ್ಲ. ನಮ್ಮ ದೇಶದ ಲೆಕ್ಕಾಚಾರಕ್ಕೆ ತಗೊಂಡು 130 ಕೋಟಿಯಲ್ಲಿ 5% ಮಾತ್ರ ಹಸು ಸಾಕ್ತಾ ಇದ್ದಾರೆ. ಅವಾಗ ಇಷ್ಟು ಜನಕ್ಕೆ ಎಲ್ಲಿನಿಂದ ಬರುತ್ತೆ ಊಟ, ಎಲ್ಲಿಂದ ಬರುತ್ತೆ ಹಾಲು, ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮ ಗ್ರಾಮಾಂತರದಿಂದ ಬದುಕಿರೋಕಂತ ನಮ್ಮ ಅಣ್ಣ ತಮ್ಮರಾಗ್ಲಿ, ನಮ್ಮ ಕೃಷಿ ಮಾಡೋರಾಗ್ಲಿ, ವ್ಯವಸಾಯಸ್ಥರಿಗಾಗ್ಲಿ ಯಾರೋ ಒಬ್ಬರು ಮಾಡಿದ್ರೇನೆ ಆ ಪ್ರಾಡಕ್ಟ್ ಬಂದು ಟೌನ್ಗೆ ಹೋಗುತ್ತೆ. ಹೌದು ಸರ್. ಅದು ಪ್ಯಾಕೆಟ್ ಮಾಡಿ ಅವ್ರವ್ರ ಬ್ರ್ಯಾಂಡ್ ಅಲ್ಲಿ ಮಾಡ್ತಾರೆ. ಅದೇ ನಮ್ಮ ರೈತರಿಗೆ ಬ್ರ್ಯಾಂಡೆಡ್ ಇಲ್ಲ. ಆ ರೈತರಿಗೆ ಬ್ರ್ಯಾಂಡೆಡ್ ಬೇಕಾದ್ರೆ ಜೀವನದಲ್ಲಿ ಒಂದೇ ಕಾರ್ಯಕ್ರಮ ನಾವು ನಡೆಸಬೇಕಾದ್ರೆ ಕೃಷಿನ ಬಂದ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ಬೇಕಂತ ಸಾಕಷ್ಟು ಗೌರ್ಮೆಂಟ್ ಕಡೆನೂ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಲೋನ್ಸ್ ಕೊಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಬಟ್ ಗ್ರಾಮಾಂತರದಿಂದ ಇನ್ನ ಹೋಗಿ ಜನರಿಗೆ ಲಾಸ್ಟ್ ವ್ಯವಸಾಯ ಯಾರಿರ್ತಾನೆ ಅವನ ಹತ್ರ ಸೇರಿಲ್ಲ. ಆದ್ರೆ ನಾಲೆಡ್ಜ್ ಕಮ್ಮಿ ಇರ್ತದೆ, ಎಜುಕೇಶನ್ಸ್ ಇಲ್ಲ, ಅದು ಏನಂತ ಗೊತ್ತಿಲ್ಲ. ಹೀಗೆ ಯಂಗ್ಸ್ಟರ್ಸ್ ಎಲ್ಲ ಬಂದು ಕೈನಲ್ಲೇ ಪ್ರಪಂಚ ಮಾಡ್ಕೊಂಡಿದ್ದಾರೆ, ಹ್ಯಾಂಡ್ ರೈಡ್ ಫೋನ್. ಅದನ್ನಲ್ಲಿ ರೀಲ್ಸ್ ನೋಡಿಕೊಂಡು, ಯೂಟ್ಯೂಬ್ ನೋಡಿಕೊಂಡು ಎಷ್ಟು ಒಳ್ಳೇದು ಆಗುತ್ತೆ, ಕೆಟ್ಟದಾಗುತ್ತೆ. ಆ ತರ ಇರೋವಾಗ ನಾವು 99 ನಮ್ಮ ಸ್ಥಾಪನೆ ಬಂದು ಅರವಿಂದ್ ಫಾರ್ಮ್ ಅಂತ ಸ್ಟಾರ್ಟ್ ಮಾಡಿ 25 ಇಯರ್ಸ್ ಆಯ್ತು. ನಮ್ಮಲ್ಲಿ ಅದಕ್ಕೆ ಮುಂಚೆ ಬಂದು HF ಜರ್ಸಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ನಾವು ಓದೋವಾಗ. ಆವಾಗ ಬಂದ್ಬಿಟ್ಟು ನಾನು ಬಂದ ಸಮೇತ ನಮ್ಮ ತಂದೆ ಜೊತೆಯಲ್ಲಿ ಏನೋ ಒಂದು ಮಾಡ್ಬೇಕನ್ನೋದು ಎಲ್ಲ ಗೌರ್ಮೆಂಟ್ ಕಡೆಯನ್ನು ಏನು ಸಿಗುತ್ತೆ ಅಂತ ಚರ್ಚೆ ಮಾಡಿ, ಈ ಅನಿಮಲ್ ಹಸ್ಬೆಂಡ್ರಿ ಕೆಲವೊಂದು ಡಾಕ್ಟರ್ನ ಚರ್ಚೆ ಮಾಡಿ ಅವ್ರ ಹತ್ರ ಮಾಹಿತಿ ತಗೊಂಡು, ಆಮೇಲೆ ನಮ್ದು ಇಲ್ಲಿ ಲ್ಯಾಂಡ್ ಇದೆ, ನಾವು ಏನಾನ ಮಾಡ್ಬೇಕನ್ನಂತ ಬ್ಯಾಂಗ್ಳೂರ್ ಬಿಟ್ಟು ಇಲ್ಲಿ ಬಂದು ನಮ್ಮ ಗ್ರಾಮಾಂತರದಲ್ಲಿ ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಈಗ 25 ಇಯರ್ಸಲ್ಲಿ ಬಂದ್ಬಿಟ್ಟು ಆಲ್ ಅನಿಮಲ್ಸ್ ಯೂನಿವರ್ಸಿಟಿ ಇದೆ. ರ್ಯಾಬಿಟ್ ಇದೆ, ಗಿನಿಫಿಗ್ ಇದೆ, ನಾಟಿ ಕೋಳಿ ಇದೆ, ಮೇಕೆ ಇದೆ, ಕುರಿ ಇದೆ, ದನಗಳಿದೆ, ಜಾಬರ್ಬಾಡಿ ಇದೆ, ಮುರ್ರಾ ಇದೆ, ಎಮ್ಮೆಗಳಿದೆ, ಆಮೇಲೆ ನಮ್ಮದು ಹಳ್ಳಿಕರ್ ಬ್ರೀಡ್ ಇದೆ, ಪುಂಗನೂರು ಇದೆ, ಮತ್ತೆ ಹೊಂಗೋಲ್ ಇದೆ. 21 ಬ್ರೀಡ್ಸ್ ನನ್ನ ಹತ್ರ ಏನೇ ಕೇಳಿದ್ರೆ ನಾನು ಕೊಡಕ್ಕೆ ರೆಡಿ ಇದ್ದೀನಿ. 21 ಬ್ರೀಡ್ಗಳು ಎಲ್ಲ ನಮ್ಮ ದೇಶಿ ತಳಿ, ಎಲ್ಲ ದೇಶಿ ತಳಿನೇ. ಸೂಪರ್. ಆ ತರ ಇರೋವಾಗ ಈ ಹಾಲದ ಪ್ರಾಮುಖ್ಯತೆ ಬಂದು ಆವತ್ತೇ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡೋ ಅಂತ ಜಾಫರ್ ಹಲ್ಲಿ ಅಂದ್ಬಿಟ್ಟು ಬಾಂಬೆನಲ್ಲಿ ಒಂದು ವೆಟನರಿ ಡಾಕ್ಟರ್, ಅವ್ರನ್ನ ಭೇಟಿ ಮಾಡೋವಾಗ ಹೇಳಿದ್ರೆ 2020 ಒಳಗಡೆ ನಿಮಗೆ ಎಲ್ಲ ಊಟಕ್ಕೆ ಕಷ್ಟ ಆಗುತ್ತೆ ನೋಡ್ರಿ, ನೀವು ಅನಿಮಲ್ ಹಸ್ಬೆಂಡ್ರಿ ಸ್ಟಾರ್ಟ್ ಮಾಡಿ ಅನ್ನೋದಕ್ಕೋಸ್ಕರ ಇವತ್ತು ನಾವು ಈ ಫೀಲ್ಡ್ ಅಲ್ಲಿ ಬಂದು 25 ಇಯರ್ಸ್ ಅಲ್ಲಿ ಸಕ್ಸಸ್ ಮಾಡಿದ್ದೀವಿ. ಹೌದು ಸರ್. ಈಗ ಸುಮಾರು ಒಂದು 21 ತಳಿಗಳನ್ನ ನೀವು ಈಗ ದೇಶಿ ತಳಿಗಳನ್ನ ಸಾಕ್ತಾ ಇದ್ದೀರಾ. ಅದರಲ್ಲಿ ಪ್ರಾಮುಖ್ಯತೆ ಬಂದು ಈ ಒಂದು ಗಿರ್ ತಳಿಗೆ ಕೊಟ್ಟಿರ್ತೀರಾ ಸರ್. ಇದರ ಪ್ರಾಮುಖ್ಯತೆ ಏನು, ಮತ್ತೆ ಅದಕ್ಕೆ ನೀವು ಜಾಸ್ತಿ ಒತ್ತು ಕೊಟ್ಟಿರೋದು ಏನಕ್ಕೆ ಸರ್? ಅದಕ್ಕಂದ್ರೆ ಅದೇ ನಾನು ಹೇಳಿದ್ದು, 2000ನಲ್ಲಿ ನಮಗೆ ಗಿರ್ ಅಂದ್ರೆ ಗೊತ್ತಿಲ್ಲ. 2001 2002 ಗಂಡ್ಲು ಬಂದು HF ಜರ್ಸಿನ ಮಾಡ್ತಾ ಇದ್ದಿದ್ದು. 2004 ಬಂದ್ಬಿಟ್ಟು ಎಲ್ಲ ಕಸ್ಟಮರ್ ಯೂಟ್ಯೂಬ್ ಅದು ಇದೆಲ್ಲ ನೋಡಿ ಇಷ್ಟೆಲ್ಲ ಅನಿಮಲ್ ನೀವು ಮಾರಾಟ ಮಾಡ್ತಿದ್ರೆ ಟ್ರೈನಿಂಗ್ ಕೊಡ್ತೀರಾ, ನಮ್ಗೆ ಏನು ಬಂದ್ಬಿಟ್ಟು ಗಿರ್ ಹಸುಗಳು ಬೇಕು, ನಿಮ್ಮ ಹತ್ರ ಸಿಕ್ಕುತ್ತಾ ಅಂತ ಎನ್ಕ್ವೈರಿ ಬಂತು. ಆ ಎನ್ಕ್ವೈರಿ ಬರೋವಾಗ ಮಾತ್ರ ಇದನ್ನ ಬಂದು ನಾವು ಆವಾಗಲ್ಲೇ LKG ಗಿರಲ್ಲಿ, ಆವಾಗ ಗುಜರಾತ್ ಅಲ್ಲಿ ನಮ್ಗೆ ಸಾಕಷ್ಟು ಜನ ಪ್ರಿಯಂತರು ಇದ್ರು. ಅವ್ರ ಮುಖಾಂತರ ಗಿರ್ ಬಗ್ಗೆ ಗೊತ್ತು ಮಾಡ್ಕೊಂಡು ಭಾವನಗರ್, ಮೋರ್ಬಿ, ಗಿರ್ ಫಾರೆಸ್ಟ್ ಈ ಕಡೆ ಎಲ್ಲ ಹೋಗಿ ಒಂದು 30 ದಿನ ಟ್ರಾವೆಲ್ ಮಾಡಿ ಆ ಕಡೆ ಬಂದ್ಬಿಟ್ಟು ಇದನ್ನ ಬಗ್ಗೆ ಎಲ್ಲ ಗೊತ್ತು ಮಾಡ್ಕೊಂಡು ಆಮೇಲೆ ತರೋಕ್ ತುಂಬಾ ಕಷ್ಟ ಆಯ್ತು. 2016 ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಮಾಡಿದ್ವಿ ಗಿರ್ ತರಕ್ಕ. ಆವಾಗ ಪರ್ಮಿಟ್ ಬೇಕು, ಅದು ಅಲ್ಲಿ RSS ಅವರು ಬಜರಂಗದಲ್ಲೂ ಇವರೆಲ್ಲ ಬಂದು ಸ್ಲಾಟ್ರಿಂಗ್ ಎತ್ಕೊಂಡು ಹೋಗ್ತೀರಾ, ಕಡೆಗೆ ಎತ್ಕೊಂಡು ಹೋಗ್ತೀರಾ, ನಮ್ಮ ಹಸು ಯಾಕೆ ನಿಮ್ಮೂರ್ಗೆ ಎತ್ಕೊಂಡು ಹೋಗ್ತೀರಾ ಅಂತ ಸಾಕಷ್ಟು ಕ್ವಶನ್ಸ್ ಇರುತ್ತೆ ಅಲ್ಲಿ ಗುಜರಾತ್ ಅಲ್ಲಿ. ಅವಾಗ ಇಲ್ಲಿ ನಮ್ದು ಆಲ್ರೆಡಿ ಬಂದ್ಬಿಟ್ಟು ಅರವಿಂದ್ ಫಾರ್ಮ್ ಅಂತ ರಿಜಿಸ್ಟರ್ಡ್ ಕಂಪನಿ, ಬಟ್ ಟ್ರಸ್ಟ್ ಇದೆ. ಅದನ್ನಲ್ಲಿ ಬಂದ್ಬಿಟ್ಟು ಕೆಲವೊಂದು ಜನರಿಗೆ ಹೇಳಿದ್ರೆ ಅರವಿಂದ್ ಫಾರ್ಮ್ ಅಂದ್ರೆ ಗೊತ್ತಿಲ್ದಿರ ನಾವು ಅಲ್ಲಿ ಹೋಗಿ ಟ್ರಾವೆಲ್ ಮಾಡಕ್ ಆಗಿಲ್ಲ. ಆಮೇಲೆ ಬಂದ್ಬಿಟ್ಟು ಅದನ್ನ ಅಲ್ಲಿ ಪರ್ಮಿಟ್ ಯಾಕೆ ತಗೊಂಡ್ಬೇಕು, ಕಲೆಕ್ಟರ್ ಹತ್ರ, MRO ಅಂದ್ರೆ ತಹಸೀಲ್ದಾರ್ ಅವ್ರ ಹತ್ರ, ಸರ್ಪಂಚ್ ಅವ್ರ ಪ್ರೆಸಿಡೆಂಟ್, ಎಲ್ಲಿ ಮಾರಾಟ ಮಾಡಿದ ಯಾವ ಅಗ್ರಿಕಲ್ ಪೀಪಲ್ ಇಲ್ಲ ಗೋಶಾಲಾನ ಅಂತಬಿಟ್ಟು ಅವ್ರ ಹತ್ರ ಬಂದ್ಬಿಟ್ಟು ಪೇಪರ್ ವರ್ಕ್ ಎಲ್ಲ ಮಾಡಿ ಆಮೇಲೆ 2016 ಬಂದು ತಂದಿದ ಮೇಲೆ
ನಮ್ಮ ಹಳ್ಳಿಕಾರ್ ಇದೆಯಲ್ಲಪ್ಪ, ನಮ್ಮ ಬಂದು ಮಲ್ನಾಡ್ ಗಿಡ್ಡ ಇದೆ ಅಂತ ಕರ್ನಾಟಕದಲ್ಲಿ ಕೆಲವೊಂದು ಅಮೃತಮಾಲ್ ಇದೆ, ಇದೇ ತರ ಬ್ರೀಡ್ಗಳೆಲ್ಲ ನೋಡಿದ್ದೀವಿ. ಬಟ್ ಅದೆಲ್ಲ ಏನ್ ಮಾಡ್ತದೆ, ನಮ್ಮ ಬಂಡಿ ಹೊಡೆಯಕ, ನೇಗಲ್ ಹೊಡೆಯಕ, ಅಗ್ರಿಕಲ್ ಮಾಡಕ್ಕೆ ಬಂದು ಬಡ್ಸ್ಕೊಂತ ಇದ್ದೀವಿ. ಅದು ಏನೇ ಮಾಡ್ಕೊಂಡು ಸಾಯಂಕಾಲ ಬೆಳಗ್ಗೆ ನೋಡಿದ್ರೆ 2 ರಿಂದ 3 ಲೀಟರ್ 4 ಲೀಟರ್ ಬರೋದು ತುಂಬಾ ಕಷ್ಟ. ಅದು ಅಷ್ಟು ಜನ ಪಾಪ್ಯುಲೇಷನ್ ಜಾಸ್ತಿ ಆದ್ಮೇಲೆ ಹಂಚಕ್ಕಾಗಿಲ್ಲ. ಅದನ್ನ ಆವಾಗೇನೆ ಬಂದ್ಬಿಟ್ಟು ನಾನು 21 ಬ್ರೀಡ್ ಕೇಳೋವರೆಗೆ ಕೊಡ್ತೀನಿ ತಪ್ಪ. ಐ ವಿಟಮಿನ್ಸ್ A2 ಮಿಲ್ಕ್ ರಿಲೇಟೆಡ್ ಅಲ್ಲಿ ಬಂದು ಫ್ಯಾಟ್ ಕಂಟೆಂಟ್ಸ್ ಜಾಸ್ತಿ ಇರೋದು ಬಂದು ಗಿರಸು. ಇದನ್ನ ನಾವು 1.5 ಇಯರ್ ಸರ್ವಿಸ್ ಮಾಡಿ ಅದರಿಂದ ಬಂದು ನೆಗೆಟಿವ್ ಏನು ಫಾಸ್ಟ್ ಅಂತ ತಿಳ್ಕೊಂಡು ಆಮೇಲೆ ಜನರಿಗೆ ನಾವು ಮಾರಾಟ ಮಾಡಕ್ ಕೊಟ್ಟು, ಈಗ ಸೌತ್ ಜೂನ್ ಅಲ್ಲಿ ಒಂದು 5 ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು 1.5 ಲಕ್ಷ ಹಸು ಮೇಲೆ ಕೊಟ್ಟಿದ್ದೀವಿ. ಕೊಟ್ಟಿದ್ದ ಜಾಗದಲ್ಲಿ ಬಂದ್ಬಿಟ್ಟು 80% ಗುಡ್ ರಿಸಲ್ಟ್. 20% ಏನಂದ್ರೆ ಅವ್ರ ಜ್ಞಾನ ಇಲ್ದಿರ ಯಾರೋ ಲೇಬರ್ ಮೇಲೆ ಡಿಪೆಂಡ್ ಆಗಿ ಅದು ಬರಲ್ಲ ಇದು ಬರಲ್ಲ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡು ಜನರಿಗೆಲ್ಲ ಬಂದ್ಬಿಟ್ಟು ಫಸ್ಟ್ ದಯವಿಟ್ಟು ನಮ್ಮ ರೈತ ಬಾಂಧವರಿಗೆಲ್ಲ ಅರವಿಂದ್ ಗೋಶಾಲ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ. ಬನ್ನಿ, ಈ ಅರವಿಂದ್ ಗೋಶಾಲದಲ್ಲಿ ಬಂದ್ಬಿಟ್ಟು ಒಂದಿನ ಎಲ್ಲ 1 ವಾರ ಬೇಕಾದ್ರೆ ಇದ್ದು ಫಸ್ಟ್ ಅದ್ರ ಬಗ್ಗೆ ಟ್ರೈನಿಂಗ್ ಮಾಡ್ಕೊಳ್ಳಿ, ಉಚಿತವಾಗಿ ಕೊಡ್ತೀವಿ. ನಾವ್ ಇಲ್ಲಿದೀವಪ್ಪ, ಊಟಕ್ಕೆ ಏನ್ ಮಾಡೋದು, ಮಲ್ಕೊಳಕ್ ಏನ್ ಮಾಡೋದು ಅಂದ್ರೆ ಎಲ್ಲ ಫ್ರೀಯಾಗಿ ನಾನು ಟ್ರಸ್ಟ್ ಮುಖಾಂತರ ಕೊಡ್ತೀನಿ. ನಾವು ಯಾರೇ ಆಗ್ಲಿ ನಾಲೆಡ್ಜ್ ತಕೊಳ್ಳಿ. ಫಸ್ಟ್ ABCD ಗೊತ್ತು ಮಾಡ್ಕೊಂಡ್ಬೇಕಾದ್ರೆ LKG ಓದ್ಲೇಬೇಕು, ಆವಾಗನೇ 10th ಸ್ಟ್ಯಾಂಡರ್ಡ್ ಪೋಯಂ ಬರೆಯೋಕ್ಕಾಗುತ್ತೆ. ಆ ಥರ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಒಂದು ಹಸು ಬಗ್ಗೆ ಗೊತ್ತಾಗಬೇಕಂದ್ರೆ ನಮ್ಮ ಜೊತೆಯಲ್ಲಿ ನೀವು ಅಟ್ಲೀಸ್ಟ್ 1-2 ದಿನ ಟ್ರಾವೆಲ್ ಮಾಡಬೇಕು. ಆವಾಗ ಪ್ರಾಕ್ಟಿಕಲ್ ನೀವು ಟ್ರೈನಿಂಗ್ ತಗೊಂಡ್ರೆ ಮುಂದಿನ ಜೀವನ ಬಂದು ನೀವು 100 ಜನಕ್ಕೆ ನೀವು ಹೇಳಕ್ ರೆಡಿ ಇರ್ತೀರಾ. ಆ ಥರ ಇರೋವಾಗ ನಮ್ಮ ರೈತ ಬಾಂಧವರಿಗೆ ಎಲ್ಲರೂ ಹೇಳೋದು, ಹಸು ತಗೊಳೋದು ಒಂದು ರೀತಿ ಆದ್ರೆ ಫಸ್ಟ್ ನಾಲೆಡ್ಜ್ ತಕೊಳ್ಳಿ. ಫಸ್ಟ್ ನಾವು ಯಾವುದೇ ಒಂದು ಕೆಲಸ ಮಾಡಕ್ ಮೊದಲು ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ದಿರ ಹೆಜ್ಜೆ ಹೊಡಿ. ಆ ಥರ ಮಾಡೋವಾಗ ನಾವು A to Z ಯಾವತ್ತು ಮೆಡಿಸಿನ್ ಕೊಡಬೇಕು, ಅದು ಏನು ಕಾಯಿಲೆ ಬಂದ್ರೆ ಏನು ಕೊಡಬೇಕು, ಆ ಥರ ಬಂದ್ಬಿಟ್ಟು ಊಟ ಏನು ಕೊಡಬೇಕು. ಅಮೃತ ಕೊಡೋದು ಹಸುಗೆ ಬಂದ್ಬಿಟ್ಟು ನೀನು ವಿಷ ಕೊಟ್ರೇನು ಅಮೃತ ಕೊಡೋದು ಬಂದು ನಮ್ಮ ಗೋಮಾತ. ಅದು ಯಾವುದೇ ಆಗಲಿ, ನಾವು ಈ ತರ ಗಿರ್ನ ಮಾರಾಟ ಮಾಡ್ತೀವಿ, ಗಿರ್ನ ಬಂದು ಗಿರಿಜಾತಿನ ಬಂದು ಪ್ರಮೋಟ್ ಮಾಡ್ತೀವಿ ಅಂದ್ರೆ ಹಾಲ್ಗೋಸ್ಕರ ಮಾಡ್ತಾ ಇದೀವಿ ತಪ್ಪ. ನಮ್ಮ ಗ್ರಾಮಾಂತರದಲ್ಲಿ ಇರೋಕಂತ ಹಳ್ಳಿಕಾರಾಗಲಿ, ಅಮೃತಮಾಗ್ಲಾಗಲಿ, ಮಲ್ನಾಡ್ ಗಿಡ್ಡ ಆಗಲಿ, ಪುಂಗನೂರ್ ಆಗಲಿ, ಹೊಂಗೋಲ್ ಆಗಲಿ, ಇಲ್ಲಿ ತಮಿಳ್ನಾಡು ಬ್ರೀಡು, ಕಾಂಗಾಯಂ, ಮುಮ್ಮಲಚೇರಿ ಅಂತ ಸಾಕಷ್ಟು ಸೌತ್ ಜೂನ್ ಅಲ್ಲಿ ಒಂದು 20 ಬ್ರೀಡ್ ಇದೆ. ಅದಕ್ಕೆ ಮೇಲೆ ಗೋಶಾಲ ಮಾಡಿದ್ದೀವಿ ಗುಜರಾತ್ ಅಲ್ಲಿ, ಅಲ್ಲೊಂದು 300 ಹಸು ಸಾಕ್ತಾ ಇದ್ದೀವಿ. ಅದನ್ನೆಲ್ಲ ತುಪ್ಪ ಮಾಡಿ ಕತ್ತರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈ ಹಸುನ ಇಲ್ಲಿ ಮಡ್ಕೊಂಡಿರೋ ಹಸುಗೆ ಡೈಲಿ ಬಂದ್ಬಿಟ್ಟು ಒಂದು 5 ರಿಂದ 6 ಲೀಟರ್ ತುಪ್ಪ ಮಾಡ್ತೀವಿ. ಇಲ್ಲಿ ಬರೋವರೆಗೆ 2,500 ರೂಪಾಯಿ ತುಪ್ಪ ಮಾರ್ತಾ ಇದ್ದೀವಿ. ಮಜ್ಜಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಮೊಸರು ಮಾಡಿ ಮಜ್ಜಿಗೆ ಮಾಡೋದು, ಹಾಲದಿಂದ ಕ್ರೀಮ್ ತೆಗಿಯಲ್ಲ, ಅದು ಬಿಲೋನ ಮೆಥಡ್ ಅಲ್ಲ. ಮೊಸರು ಮಾಡಿ ಬೆಣ್ಣೆ ತೆಗೆದೇ ತುಪ್ಪ ಮಾಡೋದು. ಆ ತುಪ್ಪ ತಿಂದ್ರೇನೆ ಬಂದು 5 ಕ್ಯಾಲೋರಿಯಸ್ ಒಬ್ಬರು ಮನುಷ್ಯರಿಗೆ ಸಾಕಾಗುತ್ತೆ. ಒಂದ್ ದಿನಕ್ಕೆ ನೀವು 3 ಹೊತ್ತು ತಿಂದ್ರೆ 10 ಕ್ಯಾಲೋರಿಯಸ್ ಬೇಕಂದ್ರೆ ನಾವು ಇಡ್ಲಿ ತಿಂತೀವಿ, ದೋಸೆ ತಿಂತೀವಿ, ಮಧ್ಯಾಹ್ನ ಹಿಟ್ಟು ತಿಂತೀವಿ, ರಾಗಿ ಮುದ್ದೆ ತಿಂತೀವಿ, ಸಾಯಂಕಾಲ ಡಿನ್ನರ್ ಹೋದ್ರೇನೆ ನಿಮ್ಗೆ 10 ಕ್ಯಾಲೋರಿ ಸಿಕ್ಕೋದು ಕಷ್ಟ. ಆದ್ರೆ ಗಿರ್ರಿನ ಬಂದು ಹಾಲಲ್ಲಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಅದು ಬಿಲೋನ ಮೆಥಡದಲ್ಲಿ ಬಂದು ಸೌದೆದಲ್ಲಿ ಹಿಟ್ ಮಾಡಿ ತುಪ್ಪ ಯಾವಾಗ ಮಾಡ್ತೀರೋ ಆವಾಗ 1 ಸ್ಪೂನ್ 5 ಗ್ರಾಮ್ ತುಪ್ಪ ತಿಂದ್ರೆ ನಿನಗೆ ಬೆಳಗ್ಗೆನಿಂದ ಸಾಯಂಕಾಲ ಗಂಟ್ಲು ಏನೇನು ಬೇಕು ಎಲ್ಲ ವಿಟಮಿನ್ಸ್ ನಮ್ಮ ಆರೋಗ್ಯಕ್ಕೆ ಸಿಕ್ಕುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಇದರಲ್ಲಿ ವಿಶೇಷತೆ ಇದೆ. ಅದಕ್ಕೋಸ್ಕರನೇ ಗಿರ್ರನ ಪ್ರಾಮುಖ್ಯತೆ ಬಂದ್ಬಿಟ್ಟು ನಾವು ನೋಡಿದ ತಕ್ಷಣ ಡಿಸೈಡಿಂಗ್ ಮಾಡ್ಬೇಕಾದ್ರೆ ಅದ್ರ ಹಿಂದ್ಗಡೆ ನಾವು ಓಡಿದ್ದೀವಿ. ಆ ಹಿಂದ್ಗಡೆ ಓಡಿ 1.5 ವರ್ಷ ಆದ್ಮೇಲೆನೆ ನಾವು ಗಿರ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ನೀವು ಅಂದ್ರೆ ಈಗ ಮೊದಲನೇದಾಗಿ ಹೇಳೋದಾದ್ರೆ ಇದನ್ನ ಸಾಕಕ್ ಮೊದಲೇ ಇದ್ರ ಬಗ್ಗೆ 1.5 ವರ್ಷ ನೀವು ತಿಳುವಳಿಕೆ ತಗೊಂಡು ಅದಾದ ನಂತರ ನೀವು ಬಂದಿರೋದು ಜನರಿಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್, ನಾನು ಸಕ್ಸಸ್ ಆಗಿದ್ರೆ ಇನ್ನೊಬ್ರು ಸಕ್ಸಸ್ ಆಗೋದು ಖಂಡಿತ. ನಾನೇ ಫೇಲ್ಯೂರ್ ನಮಗೆ ಗೊತ್ತಿಲ್ದಿರ ನಾವ್ ಯಾರಿಗೆ ಹೇಳ್ಕೊಳ್ಳೋದು. ಈಗ ನಾವು ಒಂದು ಟೀಚರ್ ಹತ್ರ ಪಾಠ ಕಲಿಬೇಕಂದ್ರೆ ಅವರು ನಾವು ಬಂದು ಉದ್ಯೋಗ ಬರೋಕ್ ಮುಂಚೆ ಅವರು ಒಂದು ಡಿಗ್ರಿ ಮಾಡಿರ್ತಾರೆ, ಅವರು MPhil ಮಾಡಿರ್ತಾರೆ, ಅವರು ಒಂದು ಉದ್ಯೋಗಕ್ಕೋಸ್ಕರ 4 ಎಕ್ಸಾಮ್ ಬರೆದ್ಬಿಟ್ಟು ಟೀಚರ್ ಅಂತ ನಮ್ಮ ಸ್ಕೂಲ್ ಬರ್ತಾರೆ. ಅವ್ರ ಹತ್ರ ಕಲ್ಕೊಂಡ್ಮೇಲೆ ನಾವು ಇನ್ನೊಬ್ಬರ ಹತ್ರ ಮಾತಾಡೋಕೋ ಬರೆಯೋಕೋ ಆಗುತ್ತೆ, ಎಲ್ಲದಕ್ಕೂ ನಮ್ಗೆ ಯೂಸ್ ಆಗುತ್ತೆ. ಆತರ ಟೀಚರ್ಸ್ ಯಾವ ತರ ಟ್ರೈನಿಂಗ್ ಕೊಡ್ತಾರೆ, ನಾವು ಹುಡುಗರು ಆತರ ಬೆಳೀತ ನಮ್ಮ ಹಸು ಬಗ್ಗೆ ನಮ್ಗೆ ಗೊತ್ತಿಲ್ದಿರ ನಾವು ಬೇರೆಯವ್ರಿಗೆ ಹೇಳಕ್ ಸಾಧ್ಯ ಇಲ್ಲ. ಆತರ ಬಂದ್ಬಿಟ್ಟು ಜೀವನದಲ್ಲಿ ಎಲ್ಲಾರು ಏನೇ ಮಾಡಿದ್ರೇನು ಮಧ್ಯಾಹ್ನ ಊಟ ತಿನ್ನಲೇಬೇಕು. ಅಂದ್ರೆ ತುಂಬಾ ಒಳ್ಳೆ ಹಾಲು ಕುಡಿಬೇಕು. ಆ ಹಾಲಕ್ಕೆ ಮುಖ್ಯ ಬಂದ್ಬಿಟ್ಟು ಏನಿದೆಯೋ ಅದಕ್ಕೆ ಹಂಗೆ ತಿರ್ಗಾಕಿದ್ರೆ ಬ್ಲಾಕ್ ಗೋಲ್ಡ್ ಅಂತೀವಿ, ಅದು ಗೊಬ್ಬರನ. ಆ ಗೋಮಯನೋ ಗಂಜಲಾನ ಎತ್ಕೊಂಡು ಹೋಗಿ ನಮ್ಮ ಭೂಮಿಗೆ ಹಾಕಿದ್ರೆ ನಮ್ಮ ಭೂಮಿ ಬಂಗಾರ ಆಗುತ್ತೆ. ಆರ್ಗ್ಯಾನಿಕಲ್ ಬೆಳೀರಿ, ಒಳ್ಳೆ ಊಟ ಸಿಕ್ಕುತ್ತೆ. ಆ ಊಟದಿಂದ ಬಂದ್ಬಿಟ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಪ್ರಪಂಚಕ್ಕೆ ನಾವೇನೋ ಒಂದು ಗಿಫ್ಟ್ ಕೊಡ್ಬೇಕಂತೆ ಪಂಚಭೂತಗಳಲ್ಲಿ ನಮ್ಮ ಯೂನಿವರ್ಸಲ್ಲಿ ಲೈಕ್ ಮಾಡ್ಬೇಕಂದ್ರೆ ಒಳ್ಳೇದೇ ಮಾಡಬೇಕು, ಒಳ್ಳೇದೇ ನಡಿಬೇಕಂತ ಪ್ರಯತ್ನ ಮಾಡಿದ್ರೆ ಗೋಮಾತನ ಬಂದ್ಬಿಟ್ಟು ಸಾಕಿರೋರಾಗ್ಲಿ ಅದ್ರ ಹಿಂದ್ಗಡೆ ಟ್ರಾವೆಲ್ ಮಾಡೋ ಹಾಗೆ ಯಾರು ಇಷ್ಟೊತ್ತಿಗೂ ಕೆಟ್ಟೋಗಿಲ್ಲ. ನಾವು ಕೆಡಬೇಕಂದ್ರೆ ಬೇರೆಯವ್ರು ಕಳಿಸ್ತಾರಂದ್ರೆ ಕೆಡಲ್ಲ. ಮೇಲ್ಗಡೆ ಇರೋ ಶ್ರೀಕೃಷ್ಣ ಪರಮಾತ್ಮ ನೋಡ್ತಾನೆ ಇರ್ತಾನೆ.
ನಾವೇನು ಮಾಡ್ತೀವಿ ಅಂತ ಆ ಧರ್ಮಶಾಸ್ತ್ರದಿಂದ ಬಂದ್ಬಿಟ್ಟು ಗೋ ಮಾತನ್ನ ಸಾಕ್ಬಿಟ್ಟು ಅದರಲ್ಲಿ ಬರೋ ಹಾಲು ತುಪ್ಪ ನೀವು ತಿನ್ರಿ, ಅದನ್ನೆಲ್ಲ ಹಾಕೋ ಗಂಜಲ ಸಗಣಿ ಬಂದು ಭೂಮಿಗೆ ಕೊಡ್ರಿ. ಈ ಪ್ರಪಂಚಕ್ಕೆ ಏನಾನ ಒಂದು ಮಾಡಬೇಕಾದ್ರೆ ನೀವು ಖಂಡಿತವಾಗಿ ಡೈರಿ ಮಾಡಿ, ಇಲ್ಲ 1 ಹಸು ಬೇಕು ಸರ್ ಅಂದ್ರೇನು ಕೊಡ್ತೀನಿ, 100 ಹಸು ಬೇಕಾದ್ರೂ ಕೊಡ್ತೀನಿ, ಇಲ್ಲ ಸರ್ ನಮ್ಮ ಟೋಟಲ್ ಫಾರ್ಮ್ ಸೆಟಪ್ ಬೇಕಂದ್ರೇನು ಮಾಡ್ಕೊಡ್ತೀನಿ. ಇಂಥ ವಿಶೇಷಗಳೆಲ್ಲ ಸಾಕಷ್ಟು ವಿಡಿಯೋಸ್ ಎಲ್ಲ ನಾನು ಕೊಟ್ಟಿದ್ದೀನಿ. ಈ ವಿಡಿಯೋ ಮುಖಾಂತರ ಈ ವಿಡಿಯೋ ನೋಡೋವ್ರಿಗೆಲ್ಲ ನಮ್ಮ ಧನ್ಯವಾದಗಳು ತಿಳ್ಕೊಂಡು ಇನ್ನು ಹಾಲು ಕರೆ ಹಸು ಒಳಗಡೆ ಇದೆ, ಬನ್ನಿ ನೋಡೋಣ. ಈಗ ಒಟ್ಟಾರೆ ಒಂದು ಗಿರ್ ಹಸುಗಳ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜು, ಮತ್ತೆ ಬಂದ್ರೆ ನೀವು ಟ್ರೈನಿಂಗ್ ಕೊಟ್ಟು ಮತ್ತೆ ನೀವು ಹಸುನು ಸಹ ನೀವು ಸೇಲ್ ಮಾಡ್ತೀರಿ ಅಂತ ನೀವು ಹೇಳ್ತಿದ್ದೀರಾ. ಸೊ ನಿಮ್ಮ ನಂಬರ್ನ ನಾವು ಅಪ್ಡೇಟ್ ಮಾಡಿರ್ತೀರಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೀರಾ? ಖಚಿತವಾಗಿ ಬೆಳಗ್ಗೆ 6 ಗಂಟೆನಿಂದ ನೈಟ್ 10 ಗಂಟೆ ಗಂಟಲು ಅವ್ರಿಗೆ ಏನೇ ಆಗ್ಲಿ ನಮ್ಮನ್ನ ಭೇಟಿ ಮಾಡುವಾಗ ಕಾಲ್ ಮಾಡಬಹುದು, ವಿಡಿಯೋ ಕಾಲ್ ಅಲ್ಲಿ ಬರ್ಬೋದು, ಹಸುಗಳು ತೋರಿಸ್ತೀನಿ. ನಮ್ಮ ನಂಬರ್ ಬಂದ್ಬಿಟ್ಟು 9585395555 ಒಂದು ನಂಬರು, ಇನ್ನೊಂದು ನಂಬರು 9443077041. ಇನ್ನೊಂದು 2 ನಂಬರಲ್ಲಿ ಎನಿ ಟೈಮ್ ಕರೀರಿ, ನಾನು ಡೈರೆಕ್ಟ್ MDನೇ ಮಾತಾಡ್ತೀನಿ. ಇನ್ನೊಂದು ನಂಬರ್ ನನ್ನ ಮಗಂದು, ಇನ್ನ 4-5 ನಂಬರ್ ಬಂದು ಡೈವಿಟ್ ಮಾಡ್ತೀನಿ. ನನ್ನ ಕಾಲ್ ಸೆಂಟರ್ ನಂಬರ್ ಕೊಡ್ತೀನಿ, ನಮ್ಮ ಡಾಕ್ಟರ್ ನಂಬರ್ ಕೊಡ್ತೀನಿ. ಬಂದ್ಮೇಲೆ ಹಸು ತಗೊಂಡ್ಮೇಲೆ ನೀನು ನನ್ನ ಹತ್ರ ತಗೋಗಂಡು ಟ್ರೈನಿಂಗ್ ನನ್ನ ನಂಬರ್ ನೀವು ಯೂಸ್ ಮಾಡ್ಬೋದು. ಮತ್ತೆ ನಿಮ್ಗೆ ಬಂದ್ಬಿಟ್ಟು ಏನಾನ ಡೌಟ್ಸ್ ಇದ್ರೆ ನಮ್ಮ ಡಾಕ್ಟರ್ ನಂಬರ್, ನಮ್ಮ ಕಾಲ್ ಸೆಂಟರ್ ನಂಬರ್ ಕೊಡ್ತೀನಿ. ಸೊ ಎಲ್ಲರೂ ಅಷ್ಟೇ ಸರ್, ಇಲ್ಲಿ ಮಾಹಿತಿಗಳು ಕೊಡ್ತಾರೆ, ಜೊತೆಗೆ ನಂಬರ್ ಯಾರು ಪ್ರೊವೈಡ್ ಮಾಡಲ್ಲ ಜಾಸ್ತಿ ಜನ. ಸೊ ನೀವು ಎಲ್ಲಾ ಸಮೇತ ಕೊಡ್ತಾ ಇದ್ದೀರಾ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಸಕ್ತಿ ಇರೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಭೇಟಿ ಮಾಡ್ಲಿ, ಕಾಲ್ ಮಾಡ್ಲಿ. ಇದನ್ನ ಒಟ್ಟಾರೆ ಒಂದು ಬೇಸಿಕ್ ನಾಲೆಜ್ ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಈಗ ಇನ್ನು ಮುಂದಿನ ಇದಕ್ಕೆ ಹೋಗೋದಾದ್ರೆ ನಾವು ನೆಕ್ಸ್ಟ್ ಏನಂತ ಹೇಳಿದ್ರೆ ಒಂದು ಹಸುಗಳ ಮೇಂಟೈನ್ ಹಾಲು ಕರಿ ಹಸುಗಳ ಬಗ್ಗೆ ಎಲ್ಲ ಒಂದು ಮಾಹಿತಿ ತಗೊಳ್ಳೋಣ ಮುಂದಿನ ವಿಡಿಯೋದಲ್ಲಿ. ಆಯ್ತು, ಓಕೆ, ಥ್ಯಾಂಕ್ ಯು.